ಇಲ್ ನೋಡು ಹುಡುಗಿ, ಸ್ವಲ್ಪ ನಿಂತ್ಕೋ. ಯಾರ್ ನೀನು? ನೋಡಕ್ ಮುದ್ದಾಗಿದ್ಯಾ. ಮದ್ವೆ ಆದ್ಮೇಲೆ ನಡೆಯೋ ಪೂಜೆ ಕಾರ್ಯಕ್ರಮ ಅಲ್ವಾ? ಹೌದು. ನಿಂಗೆ ಹೊಸ್ದಾಗ್ ಮದ್ವೆ ಆಗಿದೆ ಅಲ್ವಾ? ನೀನು ಯಾರ್ ಸೊಸೆ? ನಮ್ಗೆ ಲಗ್ನ ಪತ್ರಿಕೆ ಕೊಟ್ಟು ಕರೀದೆ. ಈ ಊರಲ್ಲಿ ಯಾರ್ ಮನೇಲಿ ಮದ್ವೆ ಆಯ್ತು? ಅಮ್ಮ, ನಾನು ಮನೋರಮ ಅವ್ರ ಸೊಸೆ ಸಕ್ಕು. ಏನು ಮನೋರಮ ಸೊಸೆನಾ? ಅಯ್ಯೋ ದೇವ್ರೆ, ವಿನುಗ್ ಮದ್ವೆ ಆಯ್ತಾ ಏನೋ? ಏನ್ ಹುಡುಗಿ, ನೀನು ವಿನಾಯಕ್ ರಾವ್ ಹೆಂಡ್ತಿನಾ? ಇಲ್ಲ ಇಲ್ಲ, ಅವರು ನನ್ ಮೈದ್ನ. ಮೈದ್ನನಾ? ಅಂದ್ರೆ ನೀನ್ ಯಾರ್ ಹೆಂಡ್ತಿ ಅಂತ ಗೊತ್ತಾಗ್ತಿಲ್ಲ. ಸರಿ, ನಿನ್ ಗಂಡನ ಹೆಸರು ಹೇಳು. ನನ್ ಯಜಮಾನ್ರ ಹೆಸರು ಹೇಗ್ ಹೇಳಕ್ಕಾಗತ್ತೆ? ಎಷ್ಟು ನಾಚಿಕೆ. ಅರೆ, ನೇರವಾಗಿ ಹೇಳ್ಬಿಡ ಬಿಡು, ಹೊಗಳ್ಕೊಂಡ್ ಹೇಳು. ದೊಡ್ಡವರು ಅಂದ್ರೆ ನನಗ್ ತುಂಬಾ ಗೌರವ. ನಮಸ್ಕಾರ ಮಾಡ್ತೀನಿ. ನನ್ ಗಂಡನ ಹೆಸರು ದಿಗಂಬರ್ ರಾವ್, ಅವರು ಮನೋರಮ ಅವ್ರ ಮಗ. ದಿಗು, ಇಷ್ಟ್ ದೊಡ್ಡ ನಂಬಿಕೆ ದ್ರೋಹನ? ಸುಬೇದಾರನ್ ಹೆಂಡತಿಗೆ ಮೋಸ ಮಾಡ್ತಾರ? ನನ್ ಮಗಳು ಮಾಣಿಕ್ಯನ್ನ ನಿನ್ ಮನೆ ಸೊಸೆಯಾಗಿ ಮಾಡ್ಕೋತೀನಿ ಅಂತ ನೀನ್ ನನ್ಗೆ ಮಾತ್ ಕೊಟ್ಟಿದ್ದೆ ಮನೋರಮ. ಮಾತ್ ಕೊಟ್ಟು ಬೆನ್ನಿಗ್ ಚೂರಿ ಹಾಕ್ತೀಯ ನೀನು? ಈ ಅಂಬಿಕಾ ಉಸಿರು ನಿನಗೆ ತಟ್ಟುತ್ತೆ. ಹಾ, ಸುಬೇದಾರನ್ ಹೆಂಡತಿ ಉಸಿರು ನಿನ್ಗೆ ತಟ್ಟುತ್ತೆ. ಬೆಳಿಗ್ಗೆ ಎದ್ದಾಗಿಂದ ಎಮ್ಮೆ ಹಾಗೆ ಚಾಕ್ರಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೋಣ ಅಂದ್ರೂ ಆಗ್ತಾ ಇಲ್ಲ. ವಿನೋ, ನೆನ್ಪಿಟ್ಕೊಳ್ಳೋ, ಬೆಳಿಗ್ಗೆಯಿಂದ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀನಿ, ಮೇಲ್ವಿಚಾರಣೆ ಮಾಡ್ತಾ ಇದ್ದೀನಿ. ಅದಕ್ಕೆ ಮನೇಲಿ ಉಳಿದವರೆಲ್ಲ ನೆಮ್ಮದಿ ಆಗಿದ್ದಾರೆ. ಅಷ್ಟಕ್ಕೂ ನೀನು ಅಡ್ಗೆ ಮನೇಲಿ ಏನ್ ಮಾಡ್ತಾ ಇದೀಯಾ? ನಿನಗೆ ಸಣ್ಣ ಪುಟ್ಟ ಕೆಲಸಗಳನ್ನ ಒಪ್ಪಿಸ್ತೀನಿ, ಬಾ 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 ನನ್ ಜೊತೆ ಬಾ. ಏಯ್ ವಿನು, ಬರೋವಾಗ ಹಸಿಮೆಣಸಿನ್ಕಾಯಿ ತಗೊಂಬಾ. ನಾನು ಒಬ್ಬಟ್ ಮಾಡಿ ಮುಗಿಸೋದ್ರೊಳಗೆ ತಗೊಂಬಾ. ಏನು ನಿನಗ್ ಕೇಳಿಸ್ತಾ ಇಲ್ವಾ? ವತ್ಸಲ, ಏನಾಯ್ತು? ಯಾಕೆ ಕೂಗಾಡ್ತಿದ್ಯಾ? ನೀನು ಪೂಜೆ ಕಾರ್ಯಕ್ರಮಕ್ಕೋಸ್ಕರ ಹೂರ್ಣದ ಒಬ್ಬಟ್ಟು ಮಾಡ್ತಿರೋದ್ರಿಂದ ಮನಸ್ಸನ್ನ ಶಾಂತವಾಗಿಟ್ಕೋಬೇಕು. ಹೋಗ್ಲಿ, ನಾನ್ ಮಾಡ್ಲಾ? ಬೇಡ, ಪರವಾಗಿಲ್ಲ. ನಿಮ್ಮನ್ಸೇನಾದ್ರೂ ಶಾಂತವಾಗಿದ್ಯಾ? ಈ ಮನೇಲಿ ಚಿಕ್ಕ ಸಮಸ್ಯೆ ಬಂದ್ರೂ ಆತಂಕ ಪಡ್ತೀರಾ. ಈಗ ಹೊಸದಾಗಿ ಸಕ್ಕು, ಅವಳ ಮೂರ್ಖತನ, ಅಧಿಕ ಪ್ರಸಂಗಿತನದಿಂದ ನಿಮ್ಗೆಲ್ಲ ಸಮಸ್ಯೆನೆ. ಅತ್ತೆ ಅನ್ನೋದು ನೋಡ್ದೆ ನಿಮಗ್ ತುಂಬಾ ಕಷ್ಟ ಕೊಡ್ತಿದ್ದಾಳೆ. ಹೌದು, ಅವಳು ಇನ್ನೂ ಮನೆಗ್ ಬಂದಿಲ್ವಲ್ಲ? ನೀರ್ ತರೋದಿಕ್ಕೆ ನದಿಗ್ ಹೋಗಿದಾಳಲ್ವಾ? ನದಿಲೇನಾದ್ರೂ ಕೊಚ್ಕೊಂಡ್ ಹೋದ್ಲಾ? ಇಲ್ಲ ಅಲ್ಲಿಂದ ಹಾಗೆ ತವ್ರ ಮನೆಗ್ ಹೊರಟು ಹೋದ್ಲಾ? ಮೈದ್ನ ಅವ್ರೆ, ಗಡಿಬಿಡಿಯಾಗಿ ಬಂದು ಹೋಗ್ತಿದ್ದೀರಾ. ಕಾಲ್ ಸುಟ್ಟಿರೋ ಬೆಕ್ಕಿನ ಹಾಗೆ ಮನೆಯೆಲ್ಲ ಓಡಾಡ್ತಿದ್ದೀರಾ. ಆದ್ರೆ ಪ್ರತಿಫಲ ಮಾತ್ರ ಶೂನ್ಯ. ಮನೆಯಲ್ಲಿ ಕೆಲ್ಸಗಳನ್ನೆಲ್ಲ ನಿಮ್ ಹೆಗಲ್ ಮೇಲೆ ಹಾಕೊಂಡ್ ಮಾಡ್ತಿರೋ ಹಾಗೆ ನಾಟಕ ಮಾಡ್ತಿದ್ದೀರಾ. ಯಾಕೆ ಹೀಗ್ ಮಾತಾಡ್ತಾ ಇದೀರಾ ನೀವು? ಬೆಳಿಗ್ಗೆಯಿಂದ ನಾನು ಎಷ್ಟೊಂದ್ ಕೆಲ್ಸಗಳನ್ನ ಮುಗಿಸಿದೀನಿ ಅಂತ ನಿಮಗ್ ಗೊತ್ತಿಲ್ಲ. ಅದ್ಕೆ ನಿಜ ಹೇಳ್ಬೇಕು ಅಂದ್ರೆ ಅವಾಗಿಂದ ನಿಮಗೋಸ್ಕರ ಹುಡುಕ್ತಾ ಇದ್ದೀನಿ. ಅದು ಪೂಜಾರಿಗೆ ದಕ್ಷಿಣೆಯಾಗಿ 3 ಆಣೆ ಕೊಡ್ಬೇಕಲ್ವಾ? ಅದು ನನಗೆ ಕೊಟ್ರೆ ನಾನು ಅವ್ರಿಗೆ ಕೊಡ್ತೀನಿ. ನೀವಿನ್ನಾದ್ರೂ ಬದಲಾದ್ರೆ ಚೆನ್ನಾಗಿರತ್ತೆ. ವಸಂತರಾವ್ ನನಗೆ ಹೇಳಿದ್ದಾರೆ, ಈ ಪೂಜೆ ನಡ್ಸ್ಕೊಡಕ್ ಬರೋ ಪೂಜಾರಿಗೆ ದಕ್ಷಿಣೆಯಾಗಿ 2 ಆಣೆ ಬಟ್ಟೆ ಕೊಟ್ರೆ ಸಾಕು ಅಂತ. ಪುಣ್ಯ ಕಾರ್ಯಗಳಲ್ಲೂ ದುಡ್ಡು ಕಳು ಮಾಡಕ್ ನೋಡ್ಬೇಡಿ. ಹೋಗಿ, ಮಾಡ್ಬೇಕಾದ ಕೆಲ್ಸಗಳು ಬಹಳ ಇವೆ, ಏರ್ಪಾಡ್ ಮಾಡಿ ಹೋಗಿ. ಸರಿ, ಬೇಗ ಮಾಡ್ ಮುಗ್ಸು. ಸರಿ ಅಕ್ಕ. ದೊಡ್ಡ ಚಿಪ್ಪುಣಿ. ನನಗೊಂದು ಆಣೆ ಜಾಸ್ತಿ ಕೊಟ್ರೆ ಇವಳು ಗಂಟೆನ್ ಹೋಗುತ್ತೆ. ಸಾಯೋವಾಗ ಆಸ್ತಿನೆಲ್ಲ ತಗೊಂಡ ಹೋಗ್ತಾಳೆ, ಬಿಟ್ಟೆ ತಾನೇ ಹೋಗೋದು. ನಿಮಗ್ ಚೂರು ಬುದ್ಧಿ ಇಲ್ಲ ರೀ. ಒಂದ್ ಆಣೆಗೋಸ್ಕರ ಅವಳತ್ರ ಬೈಸ್ಕೊಂಡ್ರಿ ನಾಚಿಕೆನೇ ಇಲ್ಲ. ನಮ್ಮ ಆಸ್ತಿ ಕೂಡ ಅವಳ ಪೆಟ್ಟಿಗೆಯಲ್ಲೇ ಇದೆ. ನಾಗಿಣಿ ಹಾಗೆ ಕಾವಲ್ ಕಾಯ್ತಿದ್ದಾಳೆ. ಹೇಗಾದ್ರೂ ನಮ್ಮ ಆಸ್ತಿನ ದಕ್ಕಿಸ್ಕೋಬೇಕು. ದಕ್ಕಿಸ್ಕೊಳ್ಳೇಬೇಕು. ಏನಂದ್ರೆ, ಮಾತ್ ಕೊಟ್ಟ ಪ್ರಕಾರ ನಾನು ಬಿಂದಿಗೆ ತುಂಬಾ ನೀರ್ ತಂದಿದ್ದೀನಿ. ಈಗ ಒಳಗ್ ಹೋಗಿ ಅವ್ರು ಹೇಳಿದ ಕೆಲಸಗಳನ್ನೆಲ್ಲ ಮಾಡ್ತೀನಿ. ಆದ್ರೆ ನೀವು ನನಗ್ ಸಹಾಯ ಮಾಡ್ತೀರಾ? ಯಾವ ತಪ್ಪು ಆಗ್ಬಾರ್ದು ಅಂತ ಕೇಳ್ತಿದ್ದೀನಿ. ನೀವು ಊಟ ಮಾಡಿದ್ರಾ? ಏನಂದ್ರೆ ನನಗ್ ಉತ್ತರ ಕೊಡಿ, ಮಾತಾಡಿ.